ನಾನಿರುವಂತಹ ಜಾಗ ಪಹಲ್ಗಾಮು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯನ್ನು ಗಳಿಸಿದಂತಹ, ಪ್ರವಾಸಕ್ಕೆ ಬಂದಂತಹ ಪ್ರವಾಸಿಗರನ್ನ ಜಾತಿ ಮತ್ತೆ ಧರ್ಮ ಕೇಳಿ ಹತ್ಯೆಯನ್ನು ಮಾಡಿದಂತಹ ಉಗ್ರರ ಜಾಗ ಏನಿದೆ, ಆ ಒಂದು ಜಾಗದಿಂದ ಕೇವಲ 1.5 ಕಿಲೋಮೀಟರ್ ದೂರದಲ್ಲಿ ಇದ್ದೀನಿ. ನಾನು ನಿಮಗೆ ದೃಶ್ಯದಲ್ಲಿ ಕೂಡ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಇರುವಂತಹ ಜಾಗ ಪಹಲ್ಗಾಮ್ ಕ್ಲಬ್ ಮತ್ತೆ ಕನ್ವೆನ್ಷನ್ ಸೆಂಟರ್ ಪಹಲ್ಗಾಮ್ ಅಂತ ಹೇಳಿ. ಈ ಒಂದು ಜಾಗ ಇದೆಯಲ್ಲ, ಇದು ಅತ್ಯಂತ ವಿಶೇಷವಾದಂತಹ ಜಾಗ. ಕಾರಣ, ಈ ಒಂದು ಪಹಲ್ಗಾಮ್ನ ಇರುವಂತಹ ಕ್ಲಬ್ ಸಂಪೂರ್ಣವಾಗಿ ಬೆಟ್ಟ ಗುಡ್ಡಗಳಿಂದಲೇ ಆವೃತ ಆಗಿರುವಂಥದ್ದು. 160 ರೀತಿಯಲ್ಲೂ ಬೆಟ್ಟ ಇರುತ್ತೆ. ಬೆಟ್ಟದ ನಡುವೆ ಈ ಒಂದು ಕ್ಲಬ್ಬನ್ನು ಜಮ್ಮು ಕಾಶ್ಮೀರ ಟೂರಿಸಂ ಡಿಪಾರ್ಟ್ಮೆಂಟ್ ಕಾರ್ಪೊರೇಷನ್ ಡೆವಲಪ್ ಅನ್ನು ಮಾಡಿರುವಂಥದ್ದು. ನಾನಿರುವಂಥ ರಿವರ್ಸ್ನ ನಿಮಗೆ ಅಂದರೆ ಬೆಟ್ಟ ಏನು ತೋರಿಸ್ತಾ ಇದ್ದೀನಿ. ಇದು ಚಂದನವಾರಿ ಬೆಟ್ಟ ಅಂತ ಹೇಳಿ ಅತ್ಯಂತ ದೊಡ್ಡದಾದಂತಹ ಈ ಭಾರತದ ತುತ್ತ ತುದಿಯ ಸ್ಥಳ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಆ ಒಂದು ಜಾಗದಲ್ಲಿ ನಿಮ್ಮ ಗ್ಯಾರಂಟಿ ನ್ಯೂಸ್ ಇರುವಂಥದ್ದು. ಹಾಗೆ ಈ ಕಡೆ ಇನ್ನೊಂದು ಬೆಟ್ಟವನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಇದು ಲಿಡ್ಡರ್ ರಿವರ್ನ ಸಮೀಪ ಇರುವಂತಹ ಈ ಒಂದು ಬೆಟ್ಟ. ಹಾಗೆಯೇ ಈ ಒಂದು ಬೆಟ್ಟ ಏನಿದೆಯಲ್ಲ, ಇದು ಸ್ಕೇನಿಕ್ ಹಿಲ್ಸ್ ಅಂತ ಹೇಳಿ ನಾವು ಇದನ್ನು ಕರಿತೀವಿ. ಅಂದರೆ ಈ ಒಂದು ಬೆಟ್ಟದಲ್ಲಿ ನಾವು ದೃಶ್ಯದಲ್ಲಿ ಕೂಡ ತೋರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಅಂದರೆ ಮಂಜು ದಿನದ 24 ಗಂಟೆನೂ ಚಳಿಗಾಲದಲ್ಲಿ ಮಂಜಿನಿಂದಲೇ ಕೂಡಿರುತ್ತೆ. ಮಂಜು ಇಲ್ಲಿ ಬೀಳುವಂಥದ್ದು ಕೂಡ ನಾನು ನಿಮಗೆ ತೋರಿಸ್ತೀನಿ. ಅಂದರೆ ಸೂರ್ಯ ಮೊದಲು ಈ ಒಂದು ಜಾಗದಲ್ಲಿ ಬೆಳಗ್ಗೆ ಹುಟ್ಟಿದ ತಕ್ಷಣ ಈ ಒಂದು ಬೆಟ್ಟ ಇದೆಯಲ್ಲ, ಆ ಬೆಟ್ಟದ ತುತ್ತ ತುದಿಯಲ್ಲಿ ನನಗೆ ಒಂದು ರೀತಿ ಬಿಳಿ ಬಣ್ಣದಲ್ಲಿ ಏನು ಕಾಣುತ್ತಲ್ವ, ಆ ಒಂದು ಜಾಗದಲ್ಲಿ ಮೊದಲು ಸೂರ್ಯನ ಸ್ಪರ್ಶ ಆಗುತ್ತೆ. ಅಂತಹ ಒಂದು ಜಾಗದಲ್ಲಿ ನಿಮ್ಮ ಗ್ಯಾರಂಟಿ ನ್ಯೂಸು ಗ್ರೌಂಡ್ ರಿಪೋರ್ಟನ್ನು ಮಾಡುವಂಥ ಕೆಲಸವನ್ನು ಮಾಡ್ತಿದೆ. ಅದ್ರ ಜೊತೆಗೇನೆ ಪಹಲ್ಗಾಮ್ನ ಜಾಗ ಏನಿದೆ, ಅಂದರೆ ಉಗ್ರರು ಏನಿಲ್ಲಿ ಪ್ರವಾಸಿಗರನ್ನು ಅಂದರೆ ಯಾತ್ರಾರ್ಥಿಗಳನ್ನು ಹತ್ಯೆಯನ್ನು ಮಾಡಿದ್ರು, ಆ ಒಂದು ಸ್ಥಳ ಇದೆಯಲ್ಲ, ಆ ಒಂದು ಸ್ಥಳದಿಂದ ಕೇವಲ 1.5 ಕಿಲೋಮೀಟರ್ ದೂರದಲ್ಲಿ ಮಾತ್ರ ನಾನು ಇರುವಂಥದ್ದು. ಅಂದರೆ ಇಲ್ಲಿ ಆ ಘಟನೆ ಆದಂತಹ ಬಳಿಕ ಟೂರಿಸಂ ಡಿಪಾರ್ಟ್ಮೆಂಟ್ಗೆ ಒಂದಷ್ಟು ಹೊಡೆತ ಬಿದ್ದಿದೆ. ಆ ಒಂದು ಜಾಗದಲ್ಲಿ ಯಾವುದೇ ರೀತಿಯಾದಂತಹ ಪ್ರವಾಸಿಗರಿಗೆ ಹೋಗಲಿಕ್ಕೆ ಅವಕಾಶವನ್ನು ಕೊಡ್ತಾ ಇಲ್ಲ. ಆದರೆ ಅದ್ರ ಪಕ್ಕದಲ್ಲಿ ಪ್ರವಾಸಿಗರಿಗೆ ಹೋಗಲಿಕ್ಕೆ ಅವಕಾಶವನ್ನು ಕೊಡಲಾಗಿದೆ. ಅಂದರೆ ಈ ಒಂದು ಪಹಲ್ಗಾಮ್ ಇದೆಯಲ್ಲ, ಸುತ್ತ ಬೆಟ್ಟ ಗುಡ್ಡಗಳಿಂದಲೇ ಕೂಡಿರುವಂಥದ್ದು. ಬರುವಂತಹ ಪ್ರವಾಸಿಗರಿಗೆ ಈ ಒಂದು ಬೆಟ್ಟದ ತುತ್ತ ತುದಿಯನ್ನು ನೋಡಲಿಕ್ಕೆ ಅವಕಾಶವನ್ನು ಕೂಡ ಕಲ್ಪಿಸಿಕೊಡಲಾಗಿದೆ. ಒಂದಷ್ಟು ಮಾರ್ಗದರ್ಶನ ಇದೆ, ಅದನ್ನು ಫಾಲೋ ಮಾಡಬೇಕಾಗುತ್ತೆ. ಒಂದಷ್ಟು ರೂಲ್ಸ್ಗಳಿದ್ದಾವೆ, ಅದನ್ನು ಫಾಲೋ ಮಾಡಬೇಕಾಗುತ್ತೆ. ಅದನ್ನು ಫಾಲೋ ಮಾಡಿದರೆ ಬರುವಂತಹ ದೇಶದ ಆಗಿರ್ಬೋದು ವಿದೇಶದ ಯಾವುದೇ ಒಬ್ಬ ಪ್ರವಾಸಿಗ ಬಂದರೂ ಕೂಡ ಇಲ್ಲಿ ಈ ಒಂದು ಬೆಟ್ಟವನ್ನು ಅತ್ಯಂತ ತುತ್ತ ತುದಿಯ ಭಾರತದ ಅತ್ಯಂತ ತುತ್ತ ತುದಿಯ ಬೆಟ್ಟವನ್ನು ನೋಡಲಿಕ್ಕೂ ಕೂಡ ಅವಕಾಶವನ್ನು ಇಲ್ಲಿನ ಟೂರಿಸಂ ಡಿಪಾರ್ಟ್ಮೆಂಟು ಮಾಡಿಕೊಟ್ಟಿದೆ. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ಉಲ್ಲಾಸ ಸ್ಕಿಲ್ವನ್ಸೆ, ಗ್ಯಾರಂಟಿ ನ್ಯೂಸ್, ಜಮ್ಮು ಮತ್ತು ಕಾಶ್ಮೀರ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.